ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತೆ ಕರೆ ಬಂದಿದೆಯಂತೆ ಬಸವರಾಜ ಹೊರಟ್ಟಿ ಅವರಿಗೆ. ಖುದ್ದು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಕರೆ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಸೂಚನೆ ಕೊಟ್ಟಿದೆ, ದಯವಿಟ್ಟು ರಾಜೀನಾಮೆಯನ್ನ ಕೊಡಿ ಅಂತ ಸಿಎಂ ಹೇಳಿದಾರಂತೆ. ಆಮೇಲೆ ಮೊನ್ನೆನೇ ಇದು ಇನ್ಫ್ಯಾಕ್ಟ್ ಈ ಸುದ್ದಿ ಹರಿದಾಡ್ತಾ ಇತ್ತು. ಯಾಕಂದರೆ ಒಂದು ವಾರದ ಹಿಂದೆನೇ ಏನೋ ಡಿ ಕೆ ಶಿವಕುಮಾರ್ ಅವರು ಇವ್ರ ಆರೋಗ್ಯ ವಿಚಾರಿಸಕ್ಕೆ ಕರೆ ಮಾಡಿದ್ರು, ಬೇರೆ ಏನು ಹೇಳಲಿಲ್ಲ ಅಂತ ಹೇಳ್ಕೊಂಡು ಹೊರಟ್ಟಿ ಅವ್ರು ಹೇಳಿದರು. ರಾಜೀನಾಮೆ ಏನಾದ್ರು ಕೇಳಿದ್ರೆ ಕೊಡ್ತೀನಿ ಅನ್ನೋ ಅರ್ಥದಲ್ಲೇ ಅವ್ರು ಅವತ್ತು ಮಾತನಾಡ್ತಾ ಇದ್ರು. ಬಟ್ ಈಗ ಇದು ಅಧಿಕೃತ ಆಗಿದೆ. ಯಾಕಂತಂದರೆ ಈಗ ಜಿ ಎಸ್ ಪಾಟೀಲ್ ಅವರಿಗೆ ಇಲ್ಲಿ ಸಭಾಧ್ಯಕ್ಷರನ್ನು ಮಾಡಬೇಕು, ಆ ಕಡೆ ಸಭಾಪತಿಯಾಗಿ ಸಲೀಂ ಅಹಮದ್ ಅವರು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆ ಆಗಿದೆ. ಈಗ ಬಸವರಾಜ ಹೊರಟ್ಟಿ ಅವರಿಗೆ ಕರೆ ಹೋಗಿದೆ ಅಂತೇಳಿ ತಿಳಿದು ಬರ್ತಾ ಇದೆ. ಬಸವರಾಜ ಹೊರಟ್ಟಿ ಅವರು ಭಾಳ ಸೀನಿಯರ್ ಪರಿಷತ್ತಿಗೆ ಸಂಬಂಧಪಟ್ಟ ಹಾಗೆ. ಹಿಂದೆ JDSನಿಂದ ಭಾಳಷ್ಟು ಬಾರಿ ಆಯ್ಕೆ ಆಗಿ ಬಂದಂಥವ್ರು. ಅದಾದ ನಂತರದಲ್ಲಿ ಸ್ಥಾನಮಾನದ ನಿರೀಕ್ಷೆಯಿಂದ ಅವರು ಬೇರೆ ಕಡೆ ಜಂಪ್ ಆಗಿ ಅದಾದ ನಂತರದಲ್ಲಿ ಸಭಾಪತಿಯಾಗಿ ಈಗಲೂ ಭಾಳ ವರ್ಷಗಳಿಂದ ಭಾಳ ಅಚ್ಚುಕಟ್ಟಾಗಿ ನಡ್ಸ್ಕೊಂಬಂದಿದ್ದಾರೆ. ಬಟ್ ಈಗ ಅವರಿಗೀಗ ತಮ್ಮ ಪೀಠವನ್ನು ತ್ಯಜಿಸಬೇಕಾದಂಥ ಒಂದು ಸನ್ನಿವೇಶ ಬಂದಿದೆ. ಕಡಕಾಗಿ ಅವರು ಸ್ವಲ್ಪ ಬೇಸರನೂ ಕೂಡ ಆದಂಗಿದೆ. ಆ ಅರ್ಥದಲ್ಲೂ ಕೂಡ ಏನೋ ಮಾತನಾಡಿದ್ದಾರೆ ಅಂಥೇಳಿ ಗೊತ್ತಾಗ್ತಾ ಇದೆ. ಬಟ್ ಈಗೆಲ್ಲ ಒಂದೊಂದೇ ಪ್ರೊಸೀಜರ್ಗಳು ಶುರುವಾಗ್ತಾ ಇದೆ. ಹೊರಟ್ಟಿ ಅವರ ರಾಜೀನಾಮೆಗೆ ಖುದ್ದು ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿರುವಂಥ ಕಾರಣಕ್ಕಾಗಿ ಮುಂದಿನ ನೂತನ ಸಭಾಪತಿಯ ಆಯ್ಕೆ ಅಂತೂ ಆಗಿದೆ. ಸೊ ಆ ಪ್ರೊಸೆಸ್ ನಡ್ಕೊಂಡು ಹೋಗ್ತದೆ. ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ ಅಂತ ಹೇಳಿದ್ದಾರೆ. ಇತಿಹಾಸದಲ್ಲೇ ಈ ರೀತಿ ಆಗಿರಲಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಇದು ಕಲುಷಿತ ರಾಜಕಾರಣ, ಪಕ್ಷದ ಲೆಟರ್ ಹೆಡ್ ಎಂದೂ ಈ ರೀತಿ ಆಯ್ಕೆ ಆಗಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಸಭಾಪತಿ, ಸಭಾಧ್ಯಕ್ಷ ಸ್ಥಾನ ಸಂವಿಧಾನಿಕ ಹುದ್ದೆ. ನನಗೆ ನೋಟಿಸ್ ಕೊಡಲಿ, ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ರಾಜಕಾರಣದಲ್ಲಿ ನನಗೆ ಒಂದು ಕಪ್ಪು ಚುಕ್ಕೆನೇ ಇಲ್ಲ. ಯಾವ ಕಾರಣಕ್ಕೆ ರಾಜೀನಾಮೆ ಕೇಳಿದ್ರು ಅನ್ನುವಂಥದ್ದು ಮುಖ್ಯ ಅಂತ ಬಸವರಾಜ ಹೊರಟ್ಟಿ ಹೇಳ್ತಾ ಇದ್ದಾರೆ. ಆಮೇಲೆ ನಿನ್ನೆನೇ ಲೆಟರ್ ಹೆಡ್ಡಲ್ಲಿ ಸಭಾಧ್ಯಕ್ಷರು ಯಾರು, ಉಪಸಭಾಧ್ಯಕ್ಷರು ಯಾರು, ಸಭಾಪತಿಗಳು ಯಾರು, ಉಪಸಭಾಪತಿ ಯಾರು ಅನ್ನೋದೆಲ್ಲ ಉಲ್ಲೇಖ ಮಾಡಿದಾರಲ್ಲ, ಅದೆಲ್ಲ ಸರಿಯಾದ ನಿಯಮನ ಅದು ಅಂತ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಭಾಳಷ್ಟು ಮಂದಿ. ಅವ್ರು ಪಕ್ಷಾತೀತವಾಗಿರ್ತಾರೆ, ಅಂಥವ್ರನ್ನ ನೀವು ಲೆಟರ್ ಹೆಡ್ಡಲ್ಲೆಲ್ಲ ಹೋಗಿ ಸೆಲೆಕ್ಟ್ ಮಾಡಿ ಕಳಿಸ್ತಾ ಇದ್ದೀರಾ ಅಂತ ಅಂದರೆ ಇದು ಯಾವ ಸಂಪ್ರದಾಯಕ್ಕೆ ನೀವು ನಾಂದಿ ಹಾಡ್ತಿದ್ದೀರಾ ಅಂತ ಕೆಲವರು ಪ್ರಶ್ನೆ ಮಾಡ್ತಾ ಇದ್ರು. ಹೊರಟ್ಟಿ ಅವರು ಕೂಡ ಅದೇ ಅರ್ಥದಲ್ಲಿ ಮಾತನಾಡಿದ್ದಾರೆ ಈಗ.